ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಒಂದು ಜೈಲಿಗೆ ಸೇರಿ ಇದೀಗ 9 ತಿಂಗಳು ಕಳೆದಿರುವಂತದ್ದು. ಈ ಮಧ್ಯೆ ದರ್ಶನ್ ಅವರು ಪರ ವಕೀಲರು ಒಂದು ಅರ್ಜಿಯನ್ನ ಸಲ್ಲಿಸಿರುವಂತದ್ದು, ಅಂದ್ರೆ ಒಳ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವರ ಪರ ವಕೀಲರಾದಂತಹ ಸುನಿಲ್ ಅವರು ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಈ ಬಗ್ಗೆ ಅರ್ಜಿಯ ವಿಚಾರಣೆ ನಡೆಸಿದಂತ ಕೋರ್ಟ್ ನಿನ್ನೆ ಒಂದು ತೀರ್ಪನ್ನ ಪ್ರಕಟ ಮಾಡಿರುವಂತದ್ದು. ಅಂದ್ರೆ ಜೈಲಿನ ಅಧಿಕಾರಿಗಳು ಯಾರಿರ್ತಾರೆ, ಸೊ ಜೈಲಿನ ಸೂಪರ್ಡೆಂಟ್ ಯಾರಿರ್ತಾರೆ, ಸೊ ಅವರು ಇದರ ಬಗ್ಗೆ ಒಂದು ಏನು ಅಧಿಕ ಕ್ರಮವನ್ನ ಕೈಗೊಳ್ಳಬೇಕು. ಅಂದ್ರೆ ದರ್ಶನ್ ಏನಾದ್ರು ಮನವಿಯನ್ನ ಸಲ್ಲಿಸಿದ್ರೆ ಈ ರೀತಿ ನನ್ನ ಕುಟುಂಬವನ್ನು ನಾನು ನೇರ ಸಂದರ್ಶನಕ್ಕೆ ಭೇಟಿಯನ್ನ ಮಾಡ್ಕೊಡ್ಬೇಕು, ಮತ್ತೆ ಒಳ ಸಂದರ್ಶನಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ದರ್ಶನ್ ಏನಾದ್ರು ಅರ್ಜಿಯನ್ನ ಸಲ್ಲಿಸಿದೆ ಅದಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸಹ ಕೋರ್ಟ್ ಅನ್ನ ಹೇಳಿರುವಂಥದ್ದು. ಆದ್ರೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಯಾವುದೇ ಒಬ್ಬ ವಿಚಾರಣಾಧೀನ ಕೈದಿ ಯಾರಿರ್ತಾರೆ, ಸೊ ಅಂತವರಿಗೆ ಯಾವುದೇ ರೀತಿಯಾದಂಥ ಈ ರೀತಿಯ ಒಂದು ಒಳ ಸಂದರ್ಶನಕ್ಕೆ ಅವಕಾಶಗಳು ಇಲ್ಲ ಅನ್ನೋದು ಜೈಲಿನ ಮ್ಯಾನ್ಯುವಲ್ ಹೇಳ್ತಾ ಇರುವಂಥ. ಆದರೆ ಒಂದಷ್ಟು ವಿಶೇಷ ಏನು ಸಂದರ್ಭದಲ್ಲಿರ್ಬೋದು, ಮತ್ತೆ ಒಂದು ಎಮರ್ಜೆನ್ಸಿ ಕೇಸಸ್ ಬಂದಂಥ ಸಂದರ್ಭದಲ್ಲಿ, ಸ್ಪೆಷಲ್ ಕೇಸಸ್ ಬಂದಂಥ ಸಂದರ್ಭದಲ್ಲಿ ಈ ರೀತಿಯ ಒಳ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಡ್ಬೋದು ಅಂತಲೂ ಸಹ ಒಂದು ಮ್ಯಾನ್ಯುವಲ್ನಲ್ಲಿ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಯಾರಾದರೂ ಕೈದಿಗಳು ಯಾರಿರ್ತಾರೆ ಅವರು ಏನಾದರೂ ಆರೋಗ್ಯದ ಸಮಸ್ಯೆನೇ ಎದುರಿಸ್ತಾ ಇರ್ತಾರೆ, ಸೊ ಅಂಥ ಸಂದರ್ಭದಲ್ಲಿ ಅವರ ಫ್ಯಾಮಿಲಿಗಳ ಭೇಟಿಗೆ ಒಂದು ಅವಕಾಶನ ಮಾಡಿಕೊಡ್ಬೋದು. ಅದರ ಜೊತೆಗೆ ಯಾರಾದರೂ ತೀವ್ರವಾಗಿ ಅಂಗವೈಕಲ್ಯ ಆಗಿದ್ರೆ, ಸೊ ಅಂತಹ ಸಂದರ್ಭದಲ್ಲಿ ಅವರ ಫ್ಯಾಮಿಲಿಯನ್ನ ಭೇಟಿ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೋದು. ಅದು ಬಿಟ್ಟು ಬೇರೆ ಯಾವುದೇ ಸಂದರ್ಭದಲ್ಲಿ ಸಹ ಈ ರೀತಿಯ ಅವಕಾಶಗಳು ಸಿಗೋದಿಲ್ಲ ಅನ್ನೋ ಮಾತನ್ನ ಜೈಲಿನ ಮ್ಯಾನ್ಯುವಲ್ ಹೇಳ್ತಾ ಇರುವಂಥದ್ದು. ಜೊತೆಗೆ ಏನಂದ್ರೆ ಈ ರೀತಿಯ ಸಂದರ್ಭದಲ್ಲಿ ತಿಂಗಳಿಗೆ ಒಮ್ಮೆ ಯಾರು ವಿಚಾರಣಾಧೀನ ಕೈದಿಗಳು ಯಾರಿರ್ತಾರೆ, ಸೊ ಅವರ ಕುಟುಂಬಸ್ಥರು ಬಂದು ಅವರನ್ನ ಭೇಟಿ ಮಾಡಬಹುದು. ಮತ್ತೆ ಆ ಜೈಲಿನ ಸೂಪರ್ಡೆಂಟ್ ಯಾರಿರ್ತಾರೆ, ಸೊ ಅವರಿಗೆ ಒಂದು ರೀತಿ ಲಿಖಿತವಾಗಿ ಒಂದು ಮನವಿಯನ್ನ ಮಾಡ್ಕೋಬೇಕು. ಆ ಮನವಿ ಮತ್ತೆ ಅರ್ಜಿಯನ್ನ ಏನು ಕೊಡ್ತಾರೆ, ಸೊ ಅದರ ಬೇಸ್ ಮೇಲೆ ಅವರು ಜೈಲಿನ ಸೂಪರ್ಡೆಂಟ್ ಯಾರಿರ್ತಾರೆ, ಸೊ ಅವರು ಈ ಬಗ್ಗೆ ಕ್ರಮವನ್ನ ಕೈಗೊಳ್ಬೇಕು ಅಂತ ಹೇಳ್ಬಿಟ್ಟು ಜೈಲಿನ ಮ್ಯಾನ್ಯುವಲ್ ಸಹ ಹೇಳ್ತಾ ಇರ್ತಾರೆ. ಮತ್ತೆ 30 ನಿಮಿಷಕ್ಕೂ ಹೆಚ್ಚು ಸಮಯ ಏನು ಈ ರೀತಿಯ ಸಂದರ್ಶನಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದು ಸಹ ಒಂದು ಮ್ಯಾನ್ಯುವಲ್ ನಲ್ಲಿ ಹೇಳ್ತಾ ಇರುವಂಥದ್ದು. ಆದ್ರೆ ದರ್ಶನ್ ಅವರಿಗೆ ಈಗ ಕೋರ್ಟ್ ಸಹ ಒಂದು ಕೊಡ್ಬೋದು ಅಂತಾನೂ ಹೇಳಿರುವಂಥದ್ದು. ಆದ್ರೆ ಕೋರ್ಟ್ ಪ್ರಮುಖವಾಗಿ ಹೇಳಿರುವಂಥದ್ದು ದರ್ಶನ್ ಅವರಿಗೆ ಕೊಡ್ಬೋದು ಅಥವಾ ಬೇರೆ ಯಾವುದೇ ಆರೋಪಿಗಳು ಸಹ ಕೊಡಬಾರ್ದು ಅಂತ ಏನು ಹೇಳಿಲ್ಲ. ಆದ್ರೆ ಜೈಲಿನ ಅಧಿಕಾರಿಗಳಿಗೆ ಸುಪ್ರೀಂ ಪವರ್ ಅನ್ನ ಕೊಟ್ಟಿರುವಂಥದ್ದು. ಅಂದ್ರೆ ಆ ಜೈಲಿನ ಅಧಿಕಾರಿಗಳು ಯಾರಿರ್ತಾರೆ, ಸೂಪರ್ಡೆಂಟ್ ಯಾರಿರ್ತಾರೆ, ಸೊ ಅವರು ಈ ಬಗ್ಗೆ ಕ್ರಮವನ್ನ ಕೈಗೊಳ್ಳಬಹುದು. ದರ್ಶನ್ ಏನಾದರೂ ಒಂದು ವೇಳೆ ಅರ್ಜಿಯನ್ನು ಸಲ್ಲಿಸಿದ್ರೆ ಅಥವಾ ದರ್ಶನ್ ಪರ ಕುಟುಂಬಸ್ಥರು ಏನಾದರೂ ತಮ್ಮ ಭೇಟಿಗೆ ಅವಕಾಶವನ್ನ ಕೇಳಿದ್ರೆ ಆ ಒಂದು ಸಂದರ್ಭದಲ್ಲಿ ಜೈಲಿನ ಸೂಪರ್ಡೆಂಟ್ ಯಾರಿರ್ತಾರೆ, ಸೊ ಅವರು ನಿಯಮಾನುಸಾರ ಒಂದು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಜೈಲಿನ ಅಂದ್ರೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಈಗಾಗಲೇ ಈ ಬಗ್ಗೆನೂ ಸಹ ಕೋರ್ಟ್ ಏನು ಪರಿಶೀಲನೆ ಅಂದ್ರೆ ಜೈಲಿನ ಅಧಿಕಾರಿಗಳು ಸೂಪರ್ಡೆಂಟ್ ಯಾರಿರ್ತಾರೆ, ಸೊ ಅವರು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ದರ್ಶನ್ ಅವರು ಹಿಂದೆನೂ ಸಹ ಮನೆ ಊಟಕ್ಕೆ ಸಹ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಆ ಒಂದು ಸಂದರ್ಭದಲ್ಲಿ ಸಹ ಏನು ಕೋರ್ಟ್ ಕೊಟ್ಟಿದ್ರು. ಆದ್ರೆ ಏನು ಕೋರ್ಟ್ ಕೊಟ್ಟ ಸಂದರ್ಭದಲ್ಲಿ ಜೈಲಿನ ಅಧಿಕಾರಿಗಳು ಸಹ ಕೊಟ್ಟಿಲ್ಲ. ಯಾಕಂದ್ರೆ ಏನು ಒಬ್ಬರಿಗೆ ಕೊಟ್ಟರೆ ಮತ್ತೊಬ್ರು ಸಹ ಈ ರೀತಿಯ ಊಟಕ್ಕೆ ಕೇಳ್ತಾರೆ, ಮತ್ತೆ ಬೆಡ್ಶೀಟ್ ಕೇಳ್ತಾರೆ ಅಂತ ಸಹ ಒಂದು ಕೋರ್ಟ್ ಸಹ ಅಂದ್ರೆ ಜೈಲಿನ ಅಧಿಕಾರಿಗಳು ಒಂದು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದ್ರು. ಅದಾದ ನಂತರ ಅದು ಹೈಕೋರ್ಟ್ಗೆ ಹೋಗಿತ್ತು. ಹೈಕೋರ್ಟ್ ಸಹ ಹೇಳಿತ್ತು ಅಂದ್ರೆ ಏನಾದರೂ ವೈದ್ಯರ ಒಂದು ಸೂಚನೆ ಇದ್ರೆ ಅಂತ ಸಂದರ್ಭದಲ್ಲಿ ಮಾತ್ರ ಮನೆ ಊಟಕ್ಕೆ ಅವಕಾಶನ ಕೊಡಬಹುದು. ಮತ್ತೆ ವಿಶೇಷ ಸಂದರ್ಭದಲ್ಲಿ ಏನು ಜೈಲಿನ ಡಾಕ್ಟರ್ಸ್ ಯಾರಿರ್ತಾರೆ, ಸೊ ಅವರು ಪ್ರಿಸ್ಕ್ರೈಬ್ ಮಾಡಿದಂತ ಊಟ ಏನಿರುತ್ತೆ, ಸೊ ಅದರ ಬೇಸಿಸ್ ಮೇಲೆ ಮನೆ ಊಟಕ್ಕೆ ಪ್ರಿಫರೆನ್ಸ್ ಅನ್ನ ಕೊಡಬಹುದು ಅಂತ ಸಹ ಒಂದು ಕೋರ್ಟ್ ಇತ್ತೀಚೆಗೆ ಒಂದು ಸೂಚನೆಯನ್ನ ಕೊಟ್ಟಿದೆ. ಯಾಕಂದ್ರೆ ಲಕ್ಷ್ಮಣ್ ಇರ್ಬೋದು, ಮತ್ತೆ ನಾಗರಾಜ್ ಇರ್ಬೋದು, ಮತ್ತೆ ಪವಿತ್ರ ಗೌಡ ಇರ್ಬೋದು, ಇವರು ಮೂರು ಜನ ಆರೋಪಿಗಳು ಅಂದ್ರೆ ಮನೆ ಊಟ ಬೇಕು ಅಂತ ಹೇಳ್ಬಿಟ್ಟು ಸೆಷನ್ಸ್ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಸೆಷನ್ಸ್ ಕೋರ್ಟ್ ಏನು ಅವರಿಗೆ ಊಟ ಕೊಡ್ಬೋದು ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನ ಪ್ರಶ್ನೆಯನ್ನ ಮಾಡಿಬಿಟ್ಟು ಏನು ಹೈಕೋರ್ಟ್ಗೆ ರಾಜ್ಯ ಸರ್ಕಾರದ ಪರವಾಗಿ SPP ಪ್ರಸನ್ನ ಕುಮಾರ್ ಅವರು ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಅರ್ಜಿ ಸಂದರ್ಭದಲ್ಲಿ ಅಂದ್ರೆ ವಿಶೇಷ ಸಂದರ್ಭದಲ್ಲಿ ಮಾತ್ರ ಏನು ಈ ರೀತಿಯ ಮನೆ ಊಟನ ಕೊಡಬಹುದು, ಅಂದ್ರೆ ಜೈಲಿನ ವೈದ್ಯರು ಯಾರಿರ್ತಾರೆ, ಸೊ ಅವರು ಏನು ಶಿಫಾರಸ್ ಮೇರೆಗೆ ಊಟನ ಕೊಡಬಹುದು ಅಂತ ಹೇಳ್ಬಿಟ್ಟು ಅದನ್ನು ಬಿಟ್ಟು ಸೆಷನ್ಸ್ ಕೋರ್ಟ್ ಇತರೆ ಅಂದ್ರೆ ಆರೋಪಿಗಳು ಕೇಳಿದ ತಕ್ಷಣ ಮನೆ ಊಟ ಕೊಡಬಾರ್ದು ಅಂತ ಕೊಡಬೇಕು ಏನೋ ಅಂತೇನಿಲ್ಲ ಸಹ ಒಂದು ಹೈಕೋರ್ಟ್ ಹೇಳಿತು. ಸೊ ಇಷ್ಟನಲ್ಲಿ ಒಟ್ಟಾರೆಯಾಗಿ ಈಗ ಏನಂದ್ರೆ ದರ್ಶನ್ ಅವರಿಗೆ ಒಂದು ಕೋರ್ಟ್ ಒಂದು ಮನೆ ಊಟಕ್ಕೆ ಅಂದ್ರೆ ಅವರಿಗೆ ಒಳ್ಳೆ ಸಂದರ್ಶನಕ್ಕೆ ಅವಕಾಶವನ್ನ ಕೊಟ್ಟಿರುವಂತದ್ದು. ಆದ್ರೆ ಈಗ ಏನು ಜೈಲಿನ ಅಧಿಕಾರಿಗಳ ಅಂಗಳದಲ್ಲಿ ಚೆಂಡಿರುವಂತದ್ದು, ಜೈಲಿನ ಅಧಿಕಾರಿಗಳು ಈ ಬಗ್ಗೆ ಯಾವ ರೀತಿ ಕ್ರಮ ವಹಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಯಾಕಂದ್ರೆ ದರ್ಶನ್ಗೆ ಏನಾದರೂ ಒಳ ಸಂದರ್ಶನಕ್ಕೆ ಅವಕಾಶ ಕೊಟ್ಟರೆ ಇತರ ಆರೋಪಿಗಳು ಸಹ ಮತ್ತೆ ಇತರೆ ಜೈಲಿನಲ್ಲಿರುವಂತಹ ಕೈದಿಗಳು ಸಹ ಅವರು ಸಹ ಒಂದು ಈ ರೀತಿಯಾಗಿ ಮನವಿಯನ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವ್ರ ಕುಟುಂಬಸ್ಥರು ಸಹ ಬಂದು ಅಲ್ಲಿ ವೇಟ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಇದೇ ಒಂದು ಕೆಲಸ ಆಗ್ಬಿಡುತ್ತೆ ಅನ್ನೋದು ಜೈಲಿನ ಅಧಿಕಾರಿಗಳ ವಾದ ಆಗಿರುವಂಥದ್ದು. ಆದ್ರೆ ಈ ಬಗ್ಗೆ ಕೋರ್ಟ್ ಹೇಳಿರೋದು, ಆದ್ರೆ ಇದನ್ನ ಯಾವ ರೀತಿ ಕಾನೂನಿನ ಅಡಿಯಲ್ಲಿ ಏನಾದರೂ ಈ ರೀತಿ ಕೊಡಬಹುದಾ ಏನು ಅನ್ನೋದ್ರ ಬಗ್ಗೆ ಸಹ ಜೈಲಿನ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈಗ ಕಳೆದ 9 ತಿಂಗಳಿಂದಲೂ ಸಹ ದರ್ಶನ್ ಅವರು ಪರಪ್ನಗರ ಜೈಲಿನಲ್ಲಿ ಇರುವಂಥದ್ದು. ಮತ್ತೆ ಯಾವುದೇ ರೀತಿಯಾದಂತಹ ಒಂದು ಜಾಮೀನಿಗೂ ಸಹ ಅರ್ಜಿಯನ್ನ ಸಲ್ಲಿಸ್ತಾ ಇಲ್ಲ. ಮತ್ತೆ ಅವರ ಕುಟುಂಬಸ್ಥರು ವಾರದಲ್ಲಿ 2 ಬಾರಿ ಹೋಗಿ ಅವರನ್ನ ಭೇಟಿಯನ್ನ ಮಾಡ್ತಾ ಇದ್ದರು. ಭೇಟಿಯನ್ನ ಮಾಡಿ ಹೊರಗಡೆ ಬರ್ತಾ ಇರುವಂಥದ್ದು. ಕಳೆದ ಬಾರಿ ದರ್ಶನ್ ಅವರ ಬರ್ಡೇ ಏನಿತ್ತು ಆ ಒಂದು ಸಂದರ್ಭದಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಇರ್ಬೋದು, ಮತ್ತೆ ಮಗ ಇರ್ಬೋದು, ಮತ್ತೆ ನಟ ಧನ್ವೀರ್ ಅವರು ಸಹ ಹೋಗಿ ಭೇಟಿಯನ್ನ ಮಾಡಿ ಬಂದಿದ್ರು. ಅದಾದ ನಂತರ
ಮತ್ತೆ ಕುಟುಂಬಸ್ಥರು ಭೇಟಿಗೆ ಹೋಗಿಲ್ಲ. ಸದ್ಯಕ್ಕೆ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಕೋರ್ಟ್ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು, ಒಳ ಸಂದರ್ಶನಕ್ಕೆ ಅವಕಾಶ ಒಂದು ಜೈಲಿನ ನಿಯಮಾನುಸಾರ ಕೊಡಬಹುದು ಅಂತ ಹೇಳಿರುವಂಥದ್ದು. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಜೈಲು ಅಧಿಕಾರಿಗಳು ಈ ಬಗ್ಗೆ ಯಾವ ರೀತಿಯ ಕ್ರಮವನ್ನ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಅರುಣ್ ಕುಮಾರ್, ಅಶ್ವಗ ನ್ಯೂಸ್, ಬೆಂಗಳೂರು.